ಇವತ್ತು ಸೆಕೆಂಡ್ PUC ರಿಸಲ್ಟ್ ಬಂತು. ಅದನ್ನು ಯಾವ ರೀತಿ ನೀವು ಚೆಕ್ ಮಾಡಬೇಕು ಅಂತ ಸಿಂಪಲ್ ಆಗಿ ತಿಳಿಸಿಕೊಡ್ತಾನೆ. ವೀಕ್ಷಕರೇ, ನೀವು ಎಲ್ಲೂ ಕೂಡ ಅನೇಕ ರೀತಿಯ ವಿಡಿಯೋಗಳನ್ನು ನೋಡಿರ್ತೀರಾ, ಆದರೆ ನಿಮಗೆ ಎಕ್ಸಾಕ್ಟ್ ಆಗಿ ಯಾವ ರೀತಿ ಚೆಕ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಬನ್ನಿ, ಈ ವಿಡಿಯೋ ಮುಖಾಂತರ ನೀವು ಎಕ್ಸಾಕ್ಟ್ ಆಗಿ 2 ನಿಮಿಷದಲ್ಲಿ ನಿಮ್ಮ ರಿಸಲ್ಟನ್ನು ಯಾವ ರೀತಿ ಪಡ್ಕೊಳ್ಳೋದು, ಯಾವುದೇ ರೀತಿ ಸರ್ವರ್ ಬಿಸಿ ಬರದೇನು ಕೂಡ ಯಾವ ರೀತಿ ನೀವು ನಿಮ್ಮ ರಿಸಲ್ಟನ್ನು ಪಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸಿಕೊಟ್ಬಿಡ್ತಾನೆ. ವೀಕ್ಷಕರೇ, ಡೈರೆಕ್ಟಾಗಿ ನಿಮ್ಮ ಗೂಗಲನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ನಾನು ಹೇಳಿರುವಂತಹ ಈ ಒಂದು ಕೀವರ್ಡ್ಸನ್ನು ಜಸ್ಟ್ ಸರ್ಚ್ ಮಾಡಿ ನಿಮ್ಮ ರಿಸಲ್ಟು ಎನೇಬಲ್ ಆಗಿದೆ. ಸೊ ನಿಮ್ಮ ರಿಸಲ್ಟು ಬಂದ್ಬಿಡುತ್ತೆ. ಇಲ್ಲಿ ನೋಡಿ, ನೀವು ಅನೇಕ ರೀತಿಯಾಗಿ ಸರ್ಚ್ ಮಾಡ್ತೀರಾ. ಸೆಕೆಂಡ್ PUC ರಿಸಲ್ಟ್ ವೆಬ್ಸೈಟ್ 2025 ಇನ್ನೂ ಅನೇಕ ರೀತಿಯಾಗಿ ಇಲ್ಲಿ ಸರ್ಚ್ ಮಾಡ್ತೀರಾ. ಬಟ್ ಇಲ್ಲೆಲ್ಲೂ ಕೂಡ ನಿಮ್ಮ ಒಂದು ರಿಸಲ್ಟ್ ಬರೋದಿಲ್ಲ, ಆ ಒಂದು ಆಫಿಷಿಯಲ್ ಆಗಿರುವಂತಹ ಲಿಂಕ್ ಬರೋದಿಲ್ಲ. ಸೊ ನೀವು ಯಾವ ರೀತಿ ಚೆಕ್ ಮಾಡಬೇಕು ಅಂತ ತಿಳಿಸಿಕೊಟ್ಬಿಡ್ತಾನೆ. ನೋಡಿ, ಇಲ್ಲಿ ಕರ್ನಾಟಕ ಕರ್ ರಿಸಲ್ಟ್ NIC.in ಅಂತ ಸರ್ಚ್ ಮಾಡಿ ಜಸ್ಟು ನೀವು ಅದ್ರ ಮೇಲೆ ಸರ್ಚ್ ಮಾಡಬೇಕು ಅಷ್ಟೇ. ಜಸ್ಟ್ ನಾನು ಸಿಂಪಲ್ ಆಗಿ ಸರ್ಚ್ ಮಾಡ್ತಾನಲ್ಲ, ಆ ರೀತಿ ನೀವು ಸರ್ಚ್ ಮಾಡಬೇಕು. ನೀವು ಸರ್ಚ್ ಮಾಡಿದಾಗ ಈ ರೀತಿ ನಿಮಗೆ ಒಂದು ಏನಂತಂದರೆ ಒಂದು ಹೊಸ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಜಸ್ಟ್ ನೀವು ವೇಟ್ ಮಾಡಬೇಕು. ನಿಮ್ಮ ಒಂದು ವೆಬ್ಸೈಟು ಸ್ವಲ್ಪ ಸರ್ವರ್ ಬಿಸಿ ಇರೋದ್ರಿಂದ ಅದು ಓಪನ್ ಆಗ್ತಾ ಇಲ್ಲ. ಸೊ ನಿಮ್ಮ ರಿಸಲ್ಟು ಎನೇಬಲ್ ಆದ ನಂತರ ಸೊ ನೀವು ಏನು ಮಾಡಬೇಕು ಅಂತಂದರೆ, ಇಲ್ಲಿ ಜಸ್ಟ್ ನೀವು ಗೂಗಲ್ನಲ್ಲಿ ಬರ್ತೀರಾ, ಅವಾಗ ಇಲ್ಲಿ #. ಅಂತ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ನಿಮಗೆ ತೋರಿಸ್ತಾನೆ. ಇಲ್ಲಿ #. ಅಂತ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಓಪನ್ ಕ್ರೋಮ್ ಬ್ರೌಸರ್ ಅಂತ ಕಾಣುತ್ತೆ ಸ್ನೇಹಿತರೆ. ಓಪನ್ ಇನ್ ಕ್ರೋಮ್ ಬ್ರೌಸರ್ ಅಂತ ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದು ಎಂಥ ರಿಸಲ್ಟ್ ಇದ್ರೂ ಕೂಡ ಯಾವುದೇ ರೀತಿ ಸರ್ವರ್ ಬಿಸಿ ಬರದನೆ ನೇರವಾಗಿ 2 ನಿಮಿಷದಲ್ಲಿ ನಿಮ್ಮ ರಿಸಲ್ಟನ್ನು ನೀವು ತುಂಬ ಉಪಯುಕ್ತವಾಗಿ, ತುಂಬ ಇಂಪಾರ್ಟೆಂಟ್ ಆಗಿ, ತುಂಬ ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು. ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಬಹುದು. ನಿಮಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನೋಡಿ, ನಾವು ಇದೇ ಥರ ನಿಮಗೆ ಕರ್ನಾಟಕ ಸರ್ಕಾರದ ಇವಾಗ ಸೆಕೆಂಡ್ PUC ಮುಗಿದ ನಂತರ ಯಾವ ರೀತಿ ನೀವು ಬೇರೆ ಕೋರ್ಸನ್ನು ಮಾಡಿದರೆ ನಿಮಗೆ ತುಂಬ ಉಪಯುಕ್ತ, ಹಾಗೂ ಇವಾಗ ಸೆಕೆಂಡ್ PUC ಆದ ನಂತರ ನೀವು ಪೊಲೀಸ್ ಆಗಬೇಕು ಅಂತಂದ್ರೆ ಏನು ಮಾಡಬೇಕು, ಡಾಕ್ಟರ್ ಆಗಬೇಕಂದ್ರೆ ಏನು ಮಾಡಬೇಕು, ಇವು ಅದೇ ರೀತಿ ನಾವು ತುಂಬ ಅನೇಕ ಆಗಿರುವಂತಹ ಮಾಹಿತಿಗಳನ್ನು ಕೊಡ್ತಾ ಬರ್ತಾ ಇದ್ದಾವೆ. ದಯವಿಟ್ಟು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಒಂದು ಚಿಕ್ಕ ರಿಕ್ವೆಸ್ಟನ್ನು ಹೇಳ್ತಾನೆ. ಓಕೆ, ಥ್ಯಾಂಕ್ ಯು ಸೋ ಮಚ್.